ಎಲ್ಲಿಂದ ಬಂದ್ಲು ಇವಳು? ಅವಳು ಯಾರೋ ಹಾದಿ ಬಿದ್ದಳು ಹೋಗೋಳು ಸೀಮಂತ ನಮ್ಮ ಮನೆಯಳಂತೆ. ಯಾಕೆ ಹಾಗೆ ಹೇಳ್ತೀಯ ಅಭಿ? ತುಳಸಿ ಅಮ್ಮನ ಮಗಳೇ ತಾನೆ, ಮಾಡ್ಕೊಡೋಣ ಬಿಡು. ದೀಪಿಕಾ, ಯು ಮ್ಯಾಡ್? ಅವಳೆಂತ ಫ್ರಾಡ್ ಅಂತ ಗೊತ್ತಿದ್ರು ಹೀಗೆ ಮಾತಾಡ್ತಿದ್ಯಾ? ನಮ್ಮ ಹತ್ರ ಬೇರೆ ಆಪ್ಷನ್ ಇಲ್ಲ ಅಭಿ. ಅವಳಿಗೇನಾದ್ರು ಅಂದ್ರೆ ತುಳಸಿ ಅಮ್ಮಂಗೂ ಬೇಜಾರಾಗತ್ತೆ ಅಲ್ವಾ? ಹಾಗಂತ ಸುಮ್ಮನಿರಕ್ಕಾಗಲ್ಲ. ಅವಳು ಮುಖ ನೋಡಿದ್ರೆ ನನಗೆ ಇರಿಟೇಟ್ ಆಗುತ್ತೆ. ಅಭಿ, ಅವಳು ಸೀಮಂತ ಮಾಡೋಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ. ಅಕಸ್ಮಾತ್ ಅವಳು ಹೆರಿಗೆವರೆಗೂ ಇಲ್ಲೇ ಇರ್ತೀನಿ ಬಾಣಂತನೂ ಮಾಡಿ ಅನ್ಬೋದು, ಅದಕ್ಕೂ ಪರವಾಗಿಲ್ಲ. ಆದರೆ ಅದಕ್ಕೂ ಪರವಾಗಿಲ್ಲ ಅಂದರೆ ಏನು ಮಾತಾಡ್ತಿದ್ಯಾ ದೀಪಿಕಾ? ನಂತರ ಅವಳು ಹುಡುಗಿ ಅಲ್ವಾ, ಈ ಟೈಮ್ನಲ್ಲಿ ಅವಳಿಗೆ ಅಮ್ಮನ ಜೊತೆಯಲ್ಲಿ ಇರಬೇಕು ಅನ್ಸೋದು ಸಹಜ ಅಭಿ. ಹಾಗಾದರೆ ಅವ್ರ ಅಮ್ಮನೇ ಅವ್ರ ಮನೆಗೆ ಹೋಗಿರಲಿ. ಇಲ್ಲ ಅಭಿ, ಅಮ್ಮ ಈ ಮನೆಯಲ್ಲೇ ಇರಬೇಕು. ಆದರೆ ಅವಳೇನಾದರೂ ಪರ್ಮನೆಂಟಾಗಿ ಇಲ್ಲೇ ಇರ್ತೀನಿ ಅಂದರೆ ಅದು ಸಮಸ್ಯೆ ಆಗ್ಬೋದು. ಅದ್ರ ಬಗ್ಗೆ ಯೋಚಿಸ್ಬೇಕಷ್ಟೆ. ಅದು ಹೇಗಾಗುತ್ತೆ ದೀಪಿಕಾ? ಅವಳು ಸೀಮಂತ ಇಲ್ಲೇ ಮಾಡಿದ್ರೆ ಹೆರಿಗೆನೂ ಇಲ್ಲೇ ಮಾಡಬೇಕು ಅಂತಾಳೆ, ಆಮೇಲೂ ಇಲ್ಲೇ ಇರ್ತಾಳೆ. ನನಗೆ ಫ್ರಸ್ಟ್ರೇಟ್ ಆಗ್ತಿದೆ ದೀಪಿಕಾ. ಅಷ್ಟೆಲ್ಲ ಟೆನ್ಷನ್ ಮಾಡ್ಕೋಬೇಡ ಅಭಿ. ಸದ್ಯಕ್ಕೆ ನಮ್ಗೆ ಬೇರೆ ಯಾವ ಆಪ್ಷನ್ನೂ ಇಲ್ಲ. ಅವಳೊಂದು ಸ್ವಲ್ಪ ದಿನ ಇಲ್ಲೇ ಇರಲಿ ಬಿಡು. ಆಮೇಲೆ ಅವಳೇನಾದರೂ ಎಲ್ಲದರಲ್ಲೂ ನನಗೆ ಪಾಲು ಬೇಕು ಅಂತ ಕೇಳಿದ್ರೆ ನೀನು ಬೇಜಾರಾಗಬಾರ್ದು ಅಷ್ಟೆ. ನಮ್ಮದು ಬೇಕಾದಷ್ಟು ಆಸ್ತಿ ಇದೆಯಲ್ವಾ, ಅದರಲ್ಲಿ ಸ್ವಲ್ಪ ಅವಳಿಗೆ ಹೋಯ್ತು ಅಂದ್ಕೊಂಡು ಸುಮ್ಮನಿರಬೇಕು, ಸರಿನಾ? ನೋ ವೇ ದೀಪಿಕಾ, ನಾನು ನಮ್ಮನೆಯಿಂದ ಒಂದು ಬಿಡುಗಾಸು ಅವಳು ಕೊಡಲ್ಲ. ಇನ್ನೂ ಆಸ್ತಿಲ್ ಪಾಲಂತೆ. ನೀನು ತುಂಬ ಒಳ್ಳೆಯವಳಾಗ್ತಿದ್ಯಾ, ಅಂಥವ್ರಿಗೆಲ್ಲ ಒಳ್ಳೆಯವ್ರಾಗಬಾರ್ದು. ಏನು ಮಾಡಬೇಕು ಅಂತೀಯ ಅಭಿ? ಇವಳ ಮಾತು ಕೇಳಲ್ಲ ಅಂತ ಅವಳ ಅಣ್ಣನ ಟಾರ್ಗೆಟ್ ಮಾಡೋಕ್ಕಾಗತ್ತಾ? ಏನಂದೆ ನೀನು? ಕರೆಕ್ಟ್, ಅವಳ ಅಣ್ಣ ಒಳ್ಳೆ ಐಡಿಯಾ. ಅವಳ ಅಣ್ಣಂಗೆ ಬಿಸಿ ಮುಟ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಏ, ಏನೋ ಹೇಳ್ತಿದ್ಯಾ ಅಭಿ? ಪಾಪ ಸಮರ್ಥ. ನಿಂತ್ಕೋ. ಏನ್ ಮಾತಾಡ್ಕೊ ಬಂದೆ ಒಳಗಡೆ? ಯಾಕಷ್ಟು ಹೋಗಾಡ್ತೀಯಾ? ನನ್ನ ಕಿವಿ ಸರಿಯಾಗೇ ಇದೆ. ನೋಡು, ತಾಳ್ಮೆ ಪರೀಕ್ಷೆ ಮಾಡಬೇಡ. ಏನ್ ಮಾತಾಡ್ಕೊ ಬಂದೆ ಒಳಗಡೆ? ನಾನು ಅಪ್ಪ ಅಮ್ಮನ ಹತ್ರ ನನ್ನ ಸೀಮಂತನ ಈ ಮನೆಯಲ್ಲೇ ಮಾಡಿಸಿ ಅಂತ ಹೇಳಿ ಬಂದೆ. ಅವರು ಯೋಚನೆ ಮಾಡ್ತಿದ್ದಾರೆ. ಲೇ ಲೇ, ಯಾಕೆ ಹೇಗೆ ಮಾಡಿ ನಮ್ಮನ್ನು ಸಾಯಿಸ್ತೀಯಾ? ಹೀಗೆ ಮಾಡ್ತಾರೆ ಕೊಂದ್ಬಿಡ್ತೀನಿ ನಿನ್ನ. ಕೊಲ್ತೀಯ ನಾನು ಕಡಲೆಕಾಯಿ ತಿಂತಿದ್ದೀನಿ ನೋಡು ಕೊಲ್ಲೋಕೆ. ಈಗ ತಾನೇ ನನ್ನ ಲೈಫಲ್ಲಿ ಜಾಕ್ ಪಾಟ್ ಹೊಡೆದಿದೆ, ಕೊಲ್ತಾನಂತೆ. ಬೇಡ ಸಂಧ್ಯಾ, ತಪ್ಪು ಮಾಡ್ತಾ ಇದ್ಯಾ. ಯಾವ್ದು ಸರಿ ಯಾವ್ದು ತಪ್ಪು ಅಂತ ಆಮೇಲೆ ನೋಡೋಣ. ನೀನೀಗ ಕಾರ್ ತೆಗಿ, ಹೊರಡೋಣ. ನೋಡು, ನೀನಾಗಿ ನೀನೇ ಹೋಗಿ ಸೀಮಂತ ಬೇಡ ಅಂತ ಹೇಳಿ ಬಂದ್ರೆ ಸರಿ, ಇಲ್ಲಾಂದ್ರೆ ನಿನ್ ಗ್ರಾಚಾರ ಬಿಡಿಸ್ತೀನಿ. ಏನು ಅಣ್ಣ ತಂಗಿನೋ, ನಾನಂತೂ ಎಲ್ಲೂ ನೋಡಿರ್ಲಿಲ್ಲ. ನಾನು ಏನೇನು ಅನ್ಕೊಂಡು ಅದನ್ನೆಲ್ಲ ಮಾಡ್ತಾ ಇದ್ದೀರಾ ನಿಮ್ಮ ಫ್ಯಾಮಿಲಿಯವ್ರು. ಮೊದಲು ನಿಮ್ಮ ಅಮ್ಮನ ಮುಂದೆ ಬಿಟ್ಟು ಆಮೇಲೆ ಅವ್ರ ಹೆಸರು ಮುಂದಿಟ್ಕೊಂಡು ನೀವಿಬ್ರು ನಮ್ಮ ಫ್ಯಾಮಿಲಿಗೆ ಸೇರ್ಕೊಂಡು ಈಗ ಹಕ್ಕು ಚಲಾಯಿಸೋದ್ರ ಬಗ್ಗೆ ಮಾತು ಬಂದಿದೆ. ದುಡ್ಡುಗೋಸ್ಕರ ಇನ್ಯಾರನ್ನೋ ಅಪ್ಪ ಅನ್ನೋಷ್ಟು ಚೀಪ್ ಜನಗಳ ನೀವು. ಏಯ್, ಬಾಯಿಗೆ ಬಂದಾಗ ಮಾತಾಡೋದು ಚೆನ್ನಾಗಿರಲ್ಲ. ನೀವು ನಮ್ಮ ಅಪ್ಪನ ಮುಂದೆ ಬಂದು ಅಪ್ಪ ಅಂತ ನಾಟಕ ಆಡ್ಕೊಂಡು ಹಕ್ಕು ಚಲಾಯಿಸೋದಕ್ಕೆ ಬಂದ್ರೆ ನನ್ನ ಬಾಯಲ್ಲಿ ಇಂಥ ಮಾತೇ ಬರೋದು. ನೋಡು, ಸುಮ್ಮನೆ ಪ್ರವೋಕ್ ಮಾಡ್ಬೇಡ, ಸುಮ್ಮನಿರು. ಮಾಡ್ತೀನಿ ಕಣೋ, ಪ್ರವೋಕ್ ಮಾಡ್ತೀನಿ. ನಾಲಾಯಕ್ ಜನಗಳು ನೀವು, ದುಡ್ಡನ್ ಪಿಶಾಚಿಗಳು ನೀವು, ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ನಿಂತಿರೋರು. ಬೇಡ ಬೇಡ. ಇವತ್ತು ನಮ್ಮ ಅಪ್ಪನ ಹತ್ರ ದುಡ್ಡಿದೆ ಅಂತ ಅಪ್ಪ ಅಂತೀರ, ನಾಳೆ ನಮ್ಮ ಅಪ್ಪ ದೂರ ಆಗಿ ಇನ್ಯಾರೋ ಬಂದು ನಿಮ್ಮ ಅಮ್ಮನ್ನ ಕಟ್ಕೊಂಡ್ರೆ ಅವ್ರನ್ನೂ ಅಪ್ಪ ಅಂತೀರ. ಥ್ಯಾಂಕ್ಸ್ ಅತ್ತೆ. ಏನು ವಿಷಯ? ಇಷ್ಟು ದಿನ ನಂಗೆ ಏನಾದರೂ ಕೆಲಸ ಆಗಬೇಕು ಅಂದರೆ ಕೋಪ ಮಾಡಿಕೊಂಡು ಹಠ ಮಾಡಿ ಮಾಡಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತಿದ್ದೆ. ಆಗೋ ಕೆಲಸ ಆಗ್ತಿರ್ಲಿಲ್ಲ. ಈಗ ನಿಮ್ಮನ್ನು ನೋಡಿ ಹೊಸ ಪಾಠ ಕಲಿತೆ ಅತ್ತೆ. ಏನು ವಿಷಯ ಹೇಳು. ನಾನು ಕೆಟ್ಟೋಳಾಗ್ದೆ ಆಗಬೇಕಾಗಿರೋ ಕೆಲಸ ಹೇಗೆ ಮಾಡಿಸ್ಕೋಬೇಕು ಅನ್ನೋದು
ಈಗ ಅರ್ಥ ಆಗಿದೆ. ಅದಕ್ಕೆ ಆ ಸಂಧ್ಯನ ಮಾತು ನಡಿಬಾರ್ದು ಅಂದರೆ ಎಲ್ಲಿ ಕಡ್ಡಿಗಿರಬೇಕೋ ಅಲ್ಲಿ ಗೀರಾಯಿತು. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬೆಂಕಿ ಆಡೋಕ್ಕೆ ಶುರುವಾಗತ್ತೆ. ಪರವಾಗಿಲ್ಲ, ನಾನು ಹೇಳ್ದೇನೆ ನನ್ನ ಟ್ರಿಕ್ಸ್ ಎಲ್ಲ ಕಲಿತಿದ್ಯಾ. ಗುಡ್. ಈ ಮನೇಲಿ ನಾವು ಕೆಟ್ಟವರಾಗಿ ಏನೂ ಸಾಧಿಸೋಕ್ಕಾಗಲ್ಲ. ಒಳ್ಳೆಯವರಾಗಿದ್ದರೆ ಮಾತ್ರನೇ ನಾವು ಅಂದ್ಕೊಂಡಿದ್ದೆಲ್ಲ ಆಗೋದು. ನಿನಗೆ ಈ ವಿಷಯ ಬೇಗ ಅರ್ಥ ಆಗಿದ್ದಕ್ಕೆ ಐ ಆಮ್ ಗ್ಲಾಡ್. ಏನಾಯ್ತೀಗ? ಆ ಸಂಜೆ ನೋಡ್ತಿದ್ರೆ ಅವಳಿಗೆ ದುರಾಸೆ ಜಾಸ್ತಿ ಅನ್ನಿಸ್ತಿದೆ. ನಾವು ಅವಳನ್ನು ಹತ್ರ ಬಿಟ್ಕೊಂಡಷ್ಟು ನಮಗೆ ಸಮಸ್ಯೆ. ಸಲಿಗೆ ಕೊಟ್ಟ ಹಾಗೆ ಮಾಡಿ ದೂರ ಇಡ್ತಿರ್ಬೇಕು. ಅದು ಹೇಗೆ ಅವಳು ನಮ್ಮ ಮನೇಲಿ ಸೀಮಂತ ಮಾಡಿಸ್ಕೋತಾಳೋ ನಾನು ನೋಡ್ತೀನಿ. ಏನು ಮಾಡ್ತೀಯಾ? ಮಾಡ್ತೀಯಾ ಅಲ್ಲ ಅತ್ತೆ, ಏನು ಮಾಡಿದ್ಯಾ ಅಂತ ಕೇಳಿ. ಆ ಸಂಧ್ಯನ ಬಾಯಿ ಮುಚ್ಚಕ್ಕೆ ಸಾಧ್ಯ ಇರೋದು ಅವ್ರ ಅಣ್ಣಂಗೆ ಮಾತ್ರ. ಸಮರ್ ಸಂಧ್ಯಾನ ತಡಿಬೇಕು ಅಂದರೆ ಅವನಿಗೆ ಕೋಪ ಬರೆಸ್ಬೇಕು. ಅವನಿಗೆ ಕೋಪ ಬರಬೇಕಂದ್ರೆ ಅಭಿ ಅವನ್ನ ಟ್ರಿಗರ್ ಮಾಡಬೇಕು. ಇದಕ್ಕೆಲ್ಲ ಏನೇನು ವ್ಯವಸ್ಥೆ ಮಾಡಬೇಕೋ ಎಲ್ಲ ಮಾಡಿದ್ದೀನಿ. ಈಗೊಂದು ಒಳ್ಳೆ ಡ್ರಾಮಾ ಇರುತ್ತೆ. ಏನು ಮಾಡ್ತಾ ಇದೀಯಾ? ಯಾಕೆ ಹಿಂಗ್ ಮಾತ್ಕೋ ಕೋಪ ಮಾಡ್ಕೊಂಡು ಕೈ ಎತ್ತಿದ್ಯಾ? ಮೊದ್ಲಿಳಿಸು ಕೈನ. ಯಾಕಿಷ್ಟು ರೋಷ ನಿನ್ಗೆ? ನಿಮ್ಮ ಮಗ ಅನ್ಸ್ಕೊಂಡು ಏನ್ ಬೇಕಾದ್ರು ಮಾತಾಡ್ಬೋದಾ ಮೇಡಮ್? ಬರೀ ದುಡ್ಡಲ್ಲಿ ದೊಡ್ಡೋದಾದ್ರೆ ಸಾಲದು, ಯೋಗ್ಯತೆಲ್ಲ ದೊಡ್ಡತನ ಇರಬೇಕು. ಏಯ್, ಕತ್ತೆ ಹೇಳ್ಬೇಡ. ಅಬೇ ಸುಮ್ಮನೆ. ಇದೇನ್ ಹೀಗೆ ಹೇಳ್ತಿದ್ದೀರಾ ಚಿಕ್ಕಪ್ಪ? ಇವನೇನ್ ಮಾಡ್ದ ಗೊತ್ತಾ? ನನ್ನ ಕಾಲರ್ ಹಿಡಿಯಕ್ ಬರ್ತಿದ್ದಾನೆ. ಅವನು ಕಾಲ ರೆಡಿಯೋ ಅಂತ ತಪ್ಪು ನೀನೇನು ಮಾಡಿದೆ? ಮೊದಲು ಅದನ್ನ ಹೇಳು. ಕೇಳಿ ಸರ್ ಹಾಗೆ. ಪಾಪು, ಯಾಕೋ ಹೀಗೆ ಮಾಡ್ತೀರಾ ಇಬ್ರು? ಚಿಕ್ಕ ಮಕ್ಕಳ ತರ ಕಿತ್ತಾಡ್ತೀರಲ್ಲ. ಇವ್ನ ಏನ್ ಹೇಳ್ದ ಅಂತ ಕೇಳಿದ್ರೆ ನೀವ್ ಯಾರಾದ್ರೂ ಅವನಿಗೆ ಬಾರಿಸ್ತೀರಾ? ನಾನಾಗಿದ್ದಕ್ಕೆ ಬರೀ ಕಾಲರ್ ಹಿಡ್ದೆ. ಏನ್ ಹೇಳ್ದ ಹೇಳು ಸಮರ್. ಹೇಳೋಕ್ಕೂ ಸಹಾಯ ಆಗುತ್ತೆ. ಇದೇ ನಾನು ನಿನ್ಗೆ ಹೇಳ್ಕೊಟ್ಟಿದ್ದ ಸಂಸ್ಕಾರ. ಸಾರಿ ಕೇಳು ಮೊದಲು ಅವನ್ನ. ನಾನಾ? ಹೌದು, ತಪ್ಪು ಮಾಡಿದ್ ನೀನು ಅಂದಮೇಲೆ ನೀನೇ ಸಾರಿ ಕೇಳಬೇಕು. ನೋವೇ ಚಿಕ್ಕಪ್ಪ, ನಾನು ಹೋಗಿ ಇವನ ಹತ್ರ ಸಾರಿ ಕೇಳೋ ಚಾನ್ಸೇ ಇಲ್ಲ. ಕೇಳಲೇಬೇಕು. ಕೇಳಲಿಲ್ಲ ಅಂದರೆ ನೀನು ಮನೆ ಒಳಗೆ ಸೇರಿಸಲ್ಲ. ಅಣ್ಣ, ಇವನೊಂದು ಮನೆ ಒಳಗೆ ಸೇರಿಸ್ಬೇಡ. ಅಭಿ, ಯಾಕೆ ಇಂಥ ಮಾತೆಲ್ಲ ಆಡ್ತೀಯ? ನಾನು ಹೇಳೋದ್ರಲ್ಲಿ ತಪ್ಪೇನಿದೆ? ನೀನು ಹೇಳಿದ್ರಲ್ಲಿ ಇರೋದೆಲ್ಲ ತಪ್ಪೆ. ಒಂದ್ಸಲ ಕೂತ್ಕೊಂಡು ಯೋಚನೆ ಮಾಡು. ಒಬ್ಬರ ಬಗ್ಗೆ ಕಾಮೆಂಟ್ ಮಾಡೋವಾಗ ಯೋಚಿಸ್ಬೇಕು. ಮಾತು ಬರುತ್ತೆ ಅಂತ ಬೇಕಾಬಿಟ್ಟು ಮಾತಾಡೋದಲ್ಲ. ಚಿಕ್ಕಪ್ಪ ಹೇಳ್ತಾ ಇದ್ದಾನಲ್ಲ, ಸಾರಿ ಕೇಳು. ಇಂಪಾಸಿಬಲ್. ಅಭಿ, ಸಾರಿ ಕೇಳು ಅಂದರೆ ಕೇಳಬೇಕು, ಇಲ್ಲ ಅಂದ್ರೆ ಮನೆ ಒಳಗೆ ಸೇರಿಸಲ್ಲ. ಗೊತ್ತಾಯ್ತಾ? ಕೇಳು. ಕೇಳು ಅಂದೆ. ಹೋಗಿ ಬಿಡಿ ಮಹೇಶ್ ಅವರೇ. ಸುಮ್ಮನಿರಿ. ಅದಕ್ಕೆ ಇವತ್ತು ಇಷ್ಟು ಮಾಡಿಲ್ಲ ಅಂದರೆ ಮುಂದೊಂದು ದಿನ ಇದು ಕಂಟಿನ್ಯೂ ಆಗುತ್ತೆ. ಕೇಳು ಅಭಿ, ಕೇಳು. ಸಾರಿ. ಸಮರ್ಥ, ನೀನು ಸಂಧ್ಯನ ಮನೆಗೆ ಬಿಡು. ಬೇಜಾರು ಮಾಡ್ಕೋಬೇಡ. ನಿನಗೆ ಇವನ್ ಸ್ವಭಾವ ಗೊತ್ತಲ್ಲ.
ಮಾಡೋದು ಬೇರೆ ಕೆಲಸ ಇಲ್ವಾ? ಯಾರೋ ಹಾದಿ ಬೀದಿಲಿ ಹೋಗೋರನ್ನ ಕರ್ಕೊಂಡು ಬಂದು ನಮ್ಮ ಮನೇಲಿ ಸೀಮಂತ ಮಾಡೋದು. ಅಭಿ, ಮಾತಿನ ಮೇಲೆ ಕಂಟ್ರೋಲ್ ಇರಲಿ. ಈಗ ಅವಳು ಮನೆ ಮಗಳು, ಅವಳೇನು ಆಸ್ತಿ ಕೇಳಿದ್ಲ? ಒಂದು ಸೀಮಂತ ತಾನೆ. ಪ್ರೆಗ್ನೆಂಟ್ ಅವಳು, ಆಸೆ ಪಟ್ಟಿದ್ದಾಳೆ. ನಾವೆಲ್ಲ ಸೇರಿ ಖುಷಿಯಿಂದ ಮಾಡಿಕೊಟ್ರೆ ಅದರಲ್ಲಿ ತಪ್ಪೇನಿದೆ? ಮನೇಲೂ ಒಂದು ಶುಭ ಕಾರ್ಯ ಆದಾಗತ್ತೆ. ಅವಳು ಪ್ರೆಗ್ನೆಂಟ್ ಅನ್ನೋ ಅನುಕಂಪ ನಿಮಗಿರ್ಬೋದು, ನನಗಿಲ್ಲ. ಅವಳಿಗೆ ಈ ಮನೆ ಘನತೆ ಗೌರವದ ಬಗ್ಗೆ 3 ಕಾಸು ಬೆಲೆ ಇಲ್ಲ. ಎಲ್ಲಿ ದುಡ್ಡು ಸಿಗುತ್ತೆ, ಎಲ್ಲಿ ಲಾಭ ಸಿಗುತ್ತೆ ಅದನ್ನ ಮಾತ್ರ ನೋಡ್ತಾಳೆ. ಚಾನ್ಸ್ ಸಿಕ್ಕಿದ್ರೆ ನಮ್ಮನ್ನ ದೋಚೋದಕ್ಕೆ ಕಾಯ್ತಾ ಇದ್ದಾಳೆ. ಏ ಅಭಿ, ಯಾಕೋ ಒಂದು ಹೆಣ್ಮಗು ಬಗ್ಗೆ ಹಿಂಗೆ ಮಾತಾಡ್ತೀಯ? ಅವಳು ತೋಚವಳೆ ಆಗಿದ್ರೆ ದುಡ್ಡು ಕೇಳ್ತಿದ್ಲು, ಅದ್ರ ಬದಲು ಸೀಮಂತ ಇಲ್ಲಿ ಮಾಡಿಕೊಡಿ ಅಂತ ಆಸೆ ಪಡ್ತಿದ್ಲ. ಶುಭ ಕಾರ್ಯಕ್ಕೆ ಯಾರಾದರೂ ಅಡ್ಡಿ ಬರ್ತಾರೇನೋ? ಅವಳ ಬಗ್ಗೆ ನಿಮಗೆ ಗೊತ್ತಿಲ್ಲ ಚಿಕ್ಕಪ್ಪ. ಒಂದೆಲ್ಲ ಒಂದಿನ ಎಲ್ಲ ದೋಚವಳೆ. ನೀನು ಹೀಗೆ ಟ್ರಿಗರ್ ಮಾಡ್ತಿದ್ರೆ ಅವಳು ತಿರುಗಿ ಬೀಳ್ತಾಳೆ. ಎಲ್ಲರೂ ಪ್ರೀತಿಯಿಂದ ಇದ್ರೆ ಅವಳು ತಿರುಗಿ ಬೀಳಲ್ಲ, ಪಾಲು ಕೇಳಲ್ಲ ಅಲ್ವಾ? ಸದ್ಯಕ್ಕೆ ನಮ್ಗೆ ಬೇರೆ ಯಾವ ಆಪ್ಷನ್ನು ಇಲ್ಲ. ಅವಳೊಂದು ಸ್ವಲ್ಪ ದಿನ ಇಲ್ಲೇ ಇರಲಿ ಬಿಡು. ಆಮೇಲೆ ಅವಳೇನಾದರೂ ಎಲ್ಲದರಲ್ಲೂ ನನಗೆ ಪಾಲು ಬೇಕು ಅಂತ ಕೇಳಿದ್ರೆ ನೀನು ಬೇಜಾರಾಗಬಾರ್ದು ಅಷ್ಟೇ. ಈಗ ಅವರನ್ನು ನಮ್ಮವರು ಅಂತ ಈ ಕುಟುಂಬಕ್ಕೆ ಸೇರಿಸ್ಕೊಂಡಾಗಿದೆ. ನೀನು ಕೆಣಕದಷ್ಟು ಅವ್ರು ನಿನ್ನ ವಿರುದ್ಧ ಬೀಳಲ್ವಾ? ನೀನು ಅವ್ರ ವಿರುದ್ಧ ಬೀಳೋದು, ಅವರು ನಿನ್ನ ವಿರುದ್ಧ ಬೀಳೋದು, ಹೀಗೆ ನಡೀತಾ ಇದ್ರೆ ಮನೇಲಿ ನೆಮ್ಮದಿ ಇರುತ್ತಾ? ಮುಂದೆ ನಿನಗೆ ಸಮಸ್ಯೆ ಆಗಲ್ವಾ? ಮಾವ, ಚಿಕ್ಕ ಮಾವ, ನಾನೊಂದು ಮಾತು ಹೇಳಲ್ಲ. ಅವಳು ಆಸೆ ಪಟ್ಟಿದ್ದಾಳೆ ಅಂದರೆ ನಾವು ಅದನ್ನು ಈಡೇರಿಸೋಣ. ಹೊಟ್ಟೆಲಿ ಮಗು ಇಟ್ಕೊಂಡು ಅನುಭವಿಸೋ ಆತಂಕ ಏನು ಅಂತ ನನಗೆ ಗೊತ್ತು. ಈಗ ನಾವು ಬೇಡ ಅಂದರೆ ಅವಳಿಗೆ ಬೇಜಾರಾಗ್ಬೋದು. ಅದರಿಂದ ಮತ್ತಿನ್ನೇನಾದರೂ ಆಗ್ಬಿಡ್ಬೋದು. ಸಮಾಧಾನ ಮಾಡ್ಕೊ. ನನಗೆ ಸಂಧ್ಯಾ ಇಲ್ಲಿ ಸೀಮಂತ ಮಾಡಿಕೊಂಡ್ರೆ ನನ್ನ ಹೊಟ್ಟೆಲೂ ಒಂದು ಮಗು ಬರ್ಬೋದು ಅನ್ನೋ ಆಸೆ ರೀ. ಏನು ಹೇಳ್ತಿದ್ಯಾ ಪೂರ್ಣಿ? ಹೌದು ರೀ, ಮನೇಲಿ ಇಂಥ ಶುಭ ಕಾರ್ಯ ನಡೆದಾಗ ಮನಸ್ಸು ಪಾಸಿಟಿವ್ ಆಗಿ ಯೋಚಿಸುತ್ತಲ್ವಾ? ನೀನು ಟೆನ್ಷನ್ ಮಾಡ್ಕೋಬೇಡ. ನೀನು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ. ಸಂಧ್ಯನ್ ಸೀಮಂತ ಇಲ್ಲಿ ಮಾಡೋದಕ್ಕೆ ನಂದು ಅಭ್ಯಂತರ ಇಲ್ಲ. ಅದಕ್ಕೆ ಐ ಆಮ್ ಸಾರಿ. ನೀವು ಹೀಗೆಲ್ಲ ಯೋಚನೆ ಮಾಡ್ತೀರಾ ಅಂತ ನನಗೆ ಗೊತ್ತಿರಲಿಲ್ಲ. ಈ ಸೀಮಂತ ಮಾಡೋದ್ರಿಂದ ನಿಮಗೆ ಸಮಾಧಾನ ಆಗುತ್ತೆ, ಬರೋ ಖುಷಿ ಆಗುತ್ತೆ ಅಂದರೆ ನಂದೇನು ತಕರಾರಿಲ್ಲ. ನೀವು ಇಷ್ಟೊಂದು ಎಮೋಷ್ನಲಿ ಕನೆಕ್ಟ್ ಆಗ್ತೀರಾ ಅಂತ ಗೊತ್ತಿದ್ರೆ ನಾನು ಒಂದು ಮಾತು ಮಾತಾಡ್ತಿರ್ಲಿಲ್ಲ. ಅಂದರೆ ಅವಿ ಈ ಸೀಮಂತಕ್ಕೆ ಹೌದು, ನಾನು ಒಪ್ಪಿಗೆ ಇದೆ. ಅವಳನ್ನ ಕರ್ಸೋಣ. ಅದೆಷ್ಟು ಖುಷಿಯಾಗಿ ಸೀಮಂತ ಮಾಡಬೇಕೋ ಮಾಡೋಣ. ನಿಮ್ಮ ಖುಷಿನೇ ನನ್ನ ಖುಷಿ. ಅದಕ್ಕೆ ಬಪ್ಪರೆ, ನಮ್ಮ ಹುಡುಗ ಹಠಕ್ಕೆ ಬಿದ್ದರೆ ಕೋಣ, ಪ್ರೀತಿಗೆ ಬಿದ್ದರೆ ಜಾಣ. ಅಣ್ಣ ಅತ್ತೆ ಖುಷಿನೇ ನನಗೆ ಮುಖ್ಯ ಚಿಕ್ಕಪ್ಪ. ಆಯ್ತಲ್ಲ, ಇನ್ನೇನು ಸೀಮಂತಕ್ಕೆ ರೆಡಿ ಮಾಡ್ಕೊಳ್ಳೋಣ. ಅದೇನು ಅಂತ ನನ್ನ ತಂಗಿಯಾಗಿ ಹುಟ್ಬಿಟ್ಟು. ಅಯ್ಯೋ,
ಈಗ ನಾನೇನ್ ಮಾಡ್ದೆ ಅಂತ ಹೀಗಾಡ್ತಿದ್ಯಾ? ಅಣ್ಣನಾಗಿ ನನ್ನ ಜಾಗದಲ್ಲಿ ನೀನು ನಿಂತು ಸ್ವಲ್ಪ ಯೋಚನೆ ಮಾಡ್ಬೇಕು. ಸುಮ್ಮನಿರು ಸಂಧ್ಯಾ, ನನ್ನ ಪೇಷನ್ಸ್ನ ಟೆಸ್ಟ್ ಮಾಡಬೇಡ. ಒಂದು ಸರಿ ಪೇಷನ್ಸ್ ಕಳ್ಕೊಂಡ್ರೆ ಪ್ರೆಗ್ನೆಂಟ್ ಅಂತ ನೋಡೋಲ್ಲ, ಬಾರ್ಸಾಕ್ಬಿಡ್ತೀನಿ. ಎಷ್ಟು ಕೊಬ್ಬಣ ನಿಂಗೆ? ಅಲ್ಲ, ನಾನು ಈಗ ಆ ಮನೆ ಮಗಳು, ನನಗೂ ಆಸೆ ಇರಲ್ವಾ? ಆಸೆ ಎಲ್ಲ ನಿಂದು ಓವರ್ ದುರಾಸೆ. ಅಲ್ಲ, ಆ ಮನೇಲಿ ತಿನ್ನೋದು ಅನ್ನನೇ ತಾನೇ, ಅಥವಾ ಶ್ರೀಮಂತರು ಅಂತ ಏನಾದ್ರು ಚಿನ್ನ ಏನಾದ್ರು ತಿಂತಾರ? ಚಿನ್ನ ತಿನ್ನಲ್ಲ, ಆದ್ರೆ ಚಿನ್ನ ಎಲ್ಲ ಗಿಫ್ಟ್ ಕೊಡ್ತಾರೆ ಅಲ್ಲಣ್ಣ. ನನಗಂತೂ ಏನೇನ್ ಗಿಫ್ಟ್ ಬರುತ್ತೋ ಅಂತ ಎಕ್ಸೈಟ್ ಆಗಿದ್ದೀನಿ. ಸಂಧ್ಯಾ, ನೀನು ಹೀಗೆ ಹಠ ಮಾಡಿದ್ರೆ ಹೇಗೆ? ನೀನಲ್ಲಿ ಸೀಮಂತ ಮಾಡಿಸ್ಕೊಂಡ್ರೆ ಅಮ್ಮಂಗೂ ಮುಂದೆ ತೊಂದರೆ ಆಗತ್ತೆ ಅಲ್ವಾ? ಅಲ್ಲಿ ಎಲ್ಲರೂ ಮಾಧವ್ ಸರ್ ಥರನೇ ಇಲ್ಲ. ಆಮೇಲೆ ಅಮ್ಮನ ಬಗ್ಗೆ ಮಾತಾಡ್ಕೊಳ್ತಾರೆ. ಆಮೇಲೆ ಅಮ್ಮಂಗೆ ಅಲ್ಲಿ ಬದುಕಕ್ಕೆ ಕಷ್ಟ ಆಗತ್ತೆ ಅಲ್ವಾ? ನೀನೊಬ್ಳು ಬಾಕಿ ಇದ್ದೆ ಸಿರಿ, ಅಮ್ಮಂಗೇನ್ ತೊಂದರೆ ಆಗತ್ತೆ? ಈ ಅಣ್ಣ ಏನೇನೋ ಹೇಳ್ತಾನೆ, ನೀನ್ ಅದನ್ನ ನಂಬೇಡ. ಸಮರ್ಥ್, ನೀನು ಇವಳನ್ನ ಈ ಮನೆ ಕರ್ಕೊಂಡು ಬಂದು ತುಂಬ ದೊಡ್ಡ ತಪ್ಪು ಮಾಡಿದ್ದೀಯ ಕಣೋ. ಇವಳು ತನ್ನ ಜೀವನಾನ ಬದಲಾಯಿಸ್ಕೊಳ್ಳಿಲ್ಲ, ಈಗ ಅಲ್ಲಿ ಹೋಗಿ ತುಳಸಿ ಜೀವನಾನ ಹಾಳು ಮಾಡ್ತಾ ಇದ್ದಾಳೆ. ತಾತ, ಆ ಮನೇಲಿ ನನಗೆ ಎಷ್ಟು ಅವಮಾನ ಮಾಡಿದ್ಲು ಗೊತ್ತಾ? ನಾನು ಆ ಮನೆ ಡ್ರೈವರ್ ಅಂತೆ ಬೇರೆ ವಿಷಯದ ತಲೆ ಹಾಕ್ಬಾರ್ದು ಅನ್ನೋ ಥರ ಮಾತಾಡಿದ್ಲು. ಸಮರ್ಥ್, ಇವಳು ಮಾತಿಗೆಲ್ಲ ನೀನು ಯಾಕೋ ತಲೆ ಕೆಡಿಸ್ಕೋತೀಯ? ಇವಳು ಅಲ್ಲಿ ಹೋಗಿ ಮಾಡಿ ಬಂದಿರೋದಕ್ಕೆ ಅವರಂತೂ ಇವಳನ್ನ ಕರೆಯೋದಿಲ್ಲ. ಆರಾಮಾಗಿದ್ಬಿಡು. ತಾತ, ಅವರಾಗೆ ಅವರು ಬಂದು ಕರೆದಿಲ್ಲ ಅಂತಂದರೆ ನಿನ್ನ ಸೀಮಂತ ಇಲ್ಲಿ ನಡೆಯುತ್ತೆ. ಇಲ್ಲ ಅಂತಂದರೆ ಸೀಮಂತನೂ ಇಲ್ಲ, ಏನೂ ಇಲ್ಲ. ನೀವೆಲ್ಲ ಯಾಕೆ ನನ್ನ ಹೀಗೆ ಟ್ರೀಟ್ ಮಾಡ್ತಿದ್ದೀರಾ? ನನಗೂ ಫೀಲಿಂಗ್ಸ್ ಇರುತ್ತೆ ಅಂತ ನಿಮ್ಗೆ ಅರ್ಥನೇ ಆಗಲ್ಲ ಅಲ್ವಾ? ಸಮಾಧಾನ ಮಾಡ್ಕೋ ಸಂಧ್ಯಾ. ನೋಡು ಸಿರಿ, ಬಸ್ರಿ ಹೆಣ್ಣನ್ನು ಅಳಿಸಿ ಇವರಿಬ್ರು ಖುಷಿ ಪಡ್ತಿದ್ದಾರೆ. ಸೋಗ್ಲಾಡಿ, ನನ್ನ ರೂಮಲ್ಲಿ 2 ದೊಡ್ಡ ಟವಲ್ಗಳಿದೆ, ತಗೊಂಡು ಬಂದು ಕೊಡು. ಧಾರಾಳವಾಗಿ ಆಡಲಿ, ಏನೂ ಚೌಕಾಸಿ ಬೇಡ. ನಾಲಾಯಕ್ ಜನಗಳು ನೀವು, ದುಡ್ಡನ್ ಪಿಶಾಚಿಗಳು ನೀವು. ಇವತ್ತು ನಮ್ಮ ಅಪ್ಪನ ಹತ್ರ ದುಡ್ಡಿದೆ ಅಂತ ಅಪ್ಪ ಅಂತೀರ, ನಾಳೆ ನಮ್ಮ ಅಪ್ಪ ದೂರ ಆಗಿ ಇನ್ಯಾರೋ ಬಂದು ನಿಮ್ಮ ಅಮ್ಮನ್ನ ಕಟ್ಕೊಂಡ್ರೆ ಅವ್ರನ್ನೂ ಅಪ್ಪ ಅಂತೀರ. ಸಮರ್ಥ್, 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 ನಿನ್ನೆ ನಡೆದಿದ್ದ ವಿಚಾರ ನೆನೆಸ್ಕೊಂಡು ಬೇಜಾರಾಗಿದೆ ಅನ್ಸುತ್ತೆ. ನಿನಗೆ ನಮ್ಮ ಅಭಿ ಸ್ವಭಾವ ಗೊತ್ತಲ್ಲ, ನೀನು ಅವನಿಗಿಂತ ವಯಸ್ಸಲ್ಲಿ ದೊಡ್ಡವನು. ಅವನು ಆಡೋ ಮಾತೆಲ್ಲ ತಲೆಗೆ ಹಾಕ್ಕೋಬೇಡ. ದಯವಿಟ್ಟು ಅವನ್ನ ಕ್ಷಮಿಸ್ಬಿಡು. ದಯವಿಟ್ಟು ನೀವು ಕ್ಷಮೆ ಕೇಳಿಬಿಡಿ ಸರ್. ನನಗೆ ನಿಮ್ಗಳ ಕ್ಷಮೆನೂ ಬೇಕಾಗಿಲ್ಲ, ಸಾವಾಸನೂ ಬೇಕಾಗಿಲ್ಲ. ಹಾಗೆಲ್ಲ ಹೇಳಬೇಡ ಸಮರ್ಥ್. ಸಂಧ್ಯಾ ವಿಷಯಕ್ಕೂ ನೀನು ತುಂಬ ಚಿಂತೆ ಮಾಡ್ಕೊಂಡಿದ್ಯಾ ಅನ್ಸುತ್ತೆ. ನಾನಂತೂ ನಿಮ್ಮಿಬ್ಬರನ್ನೂ ನನ್ನ ಮಕ್ಕಳು ಅಂದ್ಕೊಂಡಿದ್ದೀನಿ. ಅವಳ ಮಾತಿಂದ ನಮ್ಗೆ ಯಾರಿಗೂ ಬೇಜಾರಾಗಿಲ್ಲ. ನಿಮಗೆ ಬೇಜಾರಾಯ್ತೋ ಬಿಡ್ತು, ಆದರೆ ನನಗಂತೂ ಬೇಜಾರಾಗಿದೆ. ಯಾಕೆಂದರೆ ನನಗೂ ಸ್ವಾಭಿಮಾನ ಇದೆ. ಪಾಪು, ಪರ್ಸ್ನಲ್ ವಿಷಯನ ಮತ್ತೆ ಮಾತಾಡೋದು ಬೇಡ. ನಾನು ಇಲ್ಲಿಗೆ ಬಂದಿರೋದು ಡ್ರೈವರ್ ಆಗಿ, ಡ್ಯೂಟಿ ಮೇಲೆ. ಎಲ್ಲರೂ ಡ್ರಾಪ್ ಮಾಡಬೇಕು ಅಂದರೆ ಹೇಳಿ. ಯಾಕೆ ಅಷ್ಟೊಂದು ನೊಂದ್ಕೋತೀಯ ಪಾಪು? ಮೇಡಮ್, ನನಗೆ ನನ್ನ ಯೋಗ್ಯತೆ ಏನು ಅಂತ ಗೊತ್ತು. ಸುಮ್ಮನೆ ಬಂದು ಕೆಲಸ ಮಾಡಿಕೊಂಡು ಸಂಬಳ ತಗೊಂಡು ಹೋಗಬೇಕು. ಬೇರೆ ಯಾವುದಾದ್ರೂ ವಿಷಯದಲ್ಲಿ ತಲೆ ಹಾಕೋದ್ನೋ ಅದರಿಂದ ನನಗೆ ಪ್ರಾಬ್ಲಮ್. ಸೊ ದೊಡ್ಡ ನಮಸ್ಕಾರ. ಹಾಗೆಲ್ಲ ಹೇಳಬೇಡ ಪಾಪು. ನೋಡು, ಎಲ್ಲಿ ಡ್ರಾಪ್ ಮಾಡ್ಬೇಕು ಹೇಳಿ ಮೇಡಮ್. ಸರಿ, ನಾವೆಲ್ಲೋ ಆಚೆ ಹೋಗೋದಿದೆ, ನೀನು ಕಾರ್ ತೆಗಿತೀಯಾ? ಸರಿ ಬನ್ನಿ.